ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರ್ತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಷ್ಟು ದಿನ ಚಾಪ್ಟರ್ ವೈಸು ಪಾಠ ಮಾಡಿದ್ದಾಯಿತು, ರೇ ಆಪ್ಟಿಕ್ಸ್ ಕಂಪ್ಲೀಟ್ ಆಯಿತು, ಮಾಡೆಲ್ ಪೇಪರ್ಸ್ ಆಯಿತು. ಮಾಡೆಲ್ ಪೇಪರ್ ಬರೋ MCQ, ಲಾಂಗ್ ಆನ್ಸರ್ ಟೈಪ್ ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇವೆಲ್ಲ ಚರ್ಚೆ ಮಾಡಿ ಆಗಿದೆ. ಈಗ ಚಾಪ್ಟರ್ ವೈಸ್ ನ್ಯೂಮರಿಕಲ್ಸನ್ನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ, ಮಧ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಲೋ ಡೌನ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ. ಆಮೇಲೆ ಸುಮಾರು ಜನ ಸರ್ ನೀಟ್ ಮತ್ತು CET ಸ್ಟಾರ್ಟ್ ಮಾಡಿ ಅಂತಾರೆ. ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಈ ನ್ಯೂಮರಿಕಲ್ ಪಾರ್ಟ್ಸನ್ನು ನೀವು ನೋಡ್ತಾ ಹೋಗಿ, ಸೈಮಲ್ಟೇನಿಯಸ್ ಆಗಿ ನೀಟ್ ಮತ್ತು CETನೂ ಸ್ಟಾರ್ಟ್ ಮಾಡ್ತೀನಿ, ಎರಡು ಪ್ಯಾರಲಲ್ ಆಗಿ ಮಾಡ್ತಾ ಹೋಗ್ತೀನಿ. ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಪಾಠ ಮಾಡ್ತಾ ಇದ್ದೀನಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಬರ್ತಕ್ಕಂಥ ನ್ಯೂಮರಿಕಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಅದಕ್ಕೆ CETಯನ್ನು ತಗೋತೀನಿ. ಯಾಕೆ ಅಂತಂದರೆ CET ಅಥವಾ ನೀಟ್ ಅಥವಾ JEE ಯಾವುದೇ ಎಂಟ್ರೆನ್ಸ್ ಎಕ್ಸಾಮಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸು ತುಂಬ ಜಾಸ್ತಿ ಇರುತ್ತೆ. ಮೋರ್ ದೆನ್ 60% ಪ್ರಾಬ್ಲಮ್ ಬೇಸ್ಡ್ ಇರುತ್ತೆ, ಇನ್ನೊಂದು 30 to 40% ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನು ಮಾಡ್ತೀನಿ. ಅಂದರೆ CET ಡೀಟೇಲಾಗಿ ಮಾಡ್ತೀನಿ, ನಾನು ನೀಟನ್ನು ಡೀಟೇಲಾಗಿ ಮಾಡ್ತೀನಿ. ಆದರೆ ನ್ಯೂಮರಿಕಲ್ಸನ್ನು ನೀವು ಫಾಲೋ ಮಾಡಿದರೆ ಇಲ್ಲಿ ನೀವು ಗೇನ್ ಮಾಡ್ಕೊಳ್ತಕ್ಕಂಥ ನಾಲೆಡ್ಜು ಅಲ್ಲಿ CETನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ನಾನು ಶಾರ್ಟ್ಕಟ್ಸನ್ನು ಹೇಳೋದಾಗಲಿ ಅಥವಾ ಇನ್ನೊಂದನ್ನು ಮತ್ತೊಂದನ್ನು ಹೇಳಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಆ ಒಂದು ಉದ್ದೇಶದಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಅಂದರೆ ಈ 5 ಮಾರ್ಕ್ಸ್ಗೆ ಅಂತ ಏನು ಬರ್ತಾವಲ್ಲ ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಅಲ್ಲಿಗೆ ಹೋಗ್ತೀನಿ. ಸೊ ಇದೇನಪ್ಪ ಸರ್ರು ಏನೇನೋ ಹೇಳ್ತಾ ಇದ್ದಾರೆ, ಬರೀ ನ್ಯೂಮರಿಕಲ್ಸನ್ನು ಮಾಡಿಸ್ತಾರೆ, CET ಮಾಡಿಸಲ್ಲ ಅಂತ ಅಂದ್ಕೋಬೇಡಿ. CET ನೀಟು ಎಲ್ಲದಕ್ಕೂ ನನ್ನ ಕಡೆಯಿಂದ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ. ಮೇ ಬಿ ಇನ್ ಅನದರ್ 1 week ಐ ವಿಲ್ ಸ್ಟಾರ್ಟ್ ಈವನ್ ದಟ್ ಆಲ್ಸೋ. ಸೊ ಆಮೇಲೆ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಇನ್ನು ಸುಮಾರು ಜನ ರಿಕ್ವೆಸ್ಟ್ ಕಳಿಸಿದ್ದೀರಾ, ನಾನು ಇನ್ನೂ ಜಾಯಿನ್ ಮಾಡಿಸಿಲ್ಲ. ದಯವಿಟ್ಟು ನೀವೇನು ಆತಂಕಕ್ಕೆ ಒಳಪಡಬೇಡಿ, ನಾನು ಜಾಯಿನ್ ಮಾಡ್ಕೋತೀನಿ. ಓಕೆ, ಬನ್ನಿ ಮುಂದೆ ಹೋಗೋಣ. ಇಂದಿನ ವಿಡಿಯೋದಲ್ಲಿ ಇದು 4ನೇ ವಿಡಿಯೋ ಅಥವಾ 5ನೇ ವಿಡಿಯೋ ಅನಿಸುತ್ತೆ. 4ನೇ ವಿಡಿಯೋದಲ್ಲಿ ನಾನು ಗಾಸ್ ಥಿಯರಮ್ ಮೇಲೆ ಪ್ರಾಬ್ಲಮ್ಸನ್ನು ಮಾಡಿಸ್ತಾ ಇದ್ದೆ. ಒಂದು ಪ್ರಾಬ್ಲಮ್ ಆಗೋಗಿದೆ. ನೀವು ಆ ವಿಡಿಯೋನ ನೋಡಿ ಈ ವಿಡಿಯೋಗೆ ಮುಂದೆ ಹೋಗಿ. ಇಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋಗೆ ಎಂಡಲ್ಲಿ ಹಾಕಿರ್ತೀನಿ ನಾನು, ಅದನ್ನು ಒಂದು ಸತಿ ನೋಡಿ ಮತ್ತೆ ಇಲ್ಲಿ ವಾಪಸ್ ಬನ್ನಿ. ಓಕೆ, ಸೊ ಈ ಪ್ರಾಬ್ಲಮ್ ಆಗಿದೆ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಓಕೆ, ಚಾರ್ಜಸ್ 2 microcoulomb, -3 microcoulomb, 5 microcoulomb, -1 microcoulomb and 7 microcoulomb. ಒಟ್ಟು 4 ಚಾರ್ಜ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ನೆಗೆಟಿವ್ ಇದೆ, 2 ಓಕೆ ಚಾರ್ಜಸ್ 1 2 ಓಕೆ 5 ಚಾರ್ಜ್ ಕೊಟ್ಟಿದ್ದಾರೆ. 1 2 3 4 5 ಚಾರ್ಜ್ ಕೊಟ್ಟಿದ್ದಾರೆ. ಅದರಲ್ಲಿ 2 ನೆಗೆಟಿವ್ ಇದೆ, ಇನ್ನು 3 ಪಾಸಿಟಿವ್ ಇದೆ. ಆರ್ ಲೊಕೇಟೆಡ್ ಇನ್ಸೈಡ್ ದಿ ಕ್ಯೂಬ್. ಕ್ಯೂಬಿನ ಒಳಗಡೆ ಇದ್ದಾವೆ. ಕ್ಯಾಲ್ಕುಲೇಟ್ ದ ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಕ್ಯೂಬ್ ಆ್ಯಂಡ್ ಎನಿ ಒನ್ ಸೈಡ್ ಆಫ್ ದ ಕ್ಯೂಬ್. ಅಂದರೆ ಇಲ್ಲಿ 2 ಪ್ರಶ್ನೆ ಇದೆ. ಇದು ಮೇಯ್ನ್ ಎಕ್ಸಾಮ್ಗಿಂತ CETಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಏನಾಗ್ತಾ ಇದೆ, ಒಟ್ಟು 5 ಚಾರ್ಜ್ಗಳಿದ್ದಾವೆ. ಅವನು ಫಸ್ಟ್ ಬರೆದುಬಿಡೋಣ. Q1 is equal to 2 microcoulomb, Q2 is equal to -3 microcoulomb, Q3 is equal to 5 microcoulomb, Q4 is equal to -1 microcoulomb and Q5 equals 7 microcoulomb. ಎಷ್ಟಾದ್ರೂ ಕೊಡಲಿ ಚಾರ್ಜಸ್, ಒಟ್ಟು ನಾವು Q1 Q2 Q3 ಅಂತ ಇಟ್ಕೊಳ್ಳೋಣ. ಸೊ ಅವ್ರು ಕೇಳಿರೋದು ಕ್ಯೂಬಿನ ಒಳಗಡೆ ಇದ್ದಾವೆ, ಹಾಗಾದರೆ ಕ್ಯಾಲ್ಕುಲೇಟ್ ದ ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಕ್ಯೂಬ್ ಆ್ಯಂಡ್ ಎನಿ ಒನ್ ಸೈಡ್ ಆಫ್ ದ ಕ್ಯೂಬ್. ಪ್ರಾಬ್ಲಮ್ ಅರ್ಥ ಆಯ್ತಾ? ಸೊ ಫಸ್ಟ್ ನಾವು ಒಂದು ಕ್ಯೂಬನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಸೊ ಕ್ಯೂಬನ್ನು ತಗೊಂಡು, ಅಂದರೆ ಇದು ಕ್ಯೂಬ್ ಅನ್ನೋದು ಒಂದು ಗಾಷಿಯನ್ ಸರ್ಫೇಸ್ ಮಕ್ಕಳೇ ಅಷ್ಟೇ. ಸೊ ಇದು ಇಮ್ಯಾಜಿನರಿ ಸರ್ಫೇಸು. ಕ್ಯೂಬಿನ ಒಳಗಡೆ 1 2 3 4 5 ಚಾರ್ಜ್ಗಳಿದ್ದಾವೆ, ಕ್ಯೂಬಿನ ಒಳಗಡೆಗಿದ್ದಾವೆ. ಆಯಿತಾ? ಗಾಸ್ ಥಿಯರಮ್ ಏನು ಹೇಳುತ್ತೆ? ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಸರ್ಫೇಸ್. ಓಕೆ, ಈಗ 5 ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಯಾವ್ಯಾವುದು? Q1 Q2 Q3 Q4 Q5 ಅಷ್ಟೇ. ಸೊ ಅದನ್ನೆಲ್ಲ ಸೇರಿಸೋಣ. Q1 + Q2 + Q3 + Q4 + Q5. ಸರ್ ಇಲ್ಲಿ ನೀವು ಪ್ಲಸ್ ಬರ್ಕೋಬೇಕಾ ಮೈನಸ್ ಬರ್ಕೋಬೇಕಾ, ಹೆಂಗೆ ಸರ್? ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ ಥರ ಬರೀಬೇಕಾದ್ರೆ ಪ್ಲಸ್ಸೇ ಬರೆದ್ಬಿಡಿ. ವ್ಯಾಲ್ಯೂಸನ್ನು ಹಾಕಬೇಕಾದ್ರೆ ಅಲ್ಲಿ ಪ್ಲಸ್ ಇದ್ದರೆ ಪ್ಲಸ್ ಹಾಕಿ, ಮೈನಸ್ ಇದ್ದರೆ ಮೈನಸ್ ಹಾಕಿ. ಒಂದು ವೇಳೆ ಇಲ್ಲಿ ಮೈನಸ್ ಬರೆದುಬಿಟ್ರೆ ಮತ್ತೆ ಇನ್ನೊಂದು ಸತಿ ಮೈನಸ್ ಹಾಕಿದಾಗ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅವನು ಗಾಸ್ ಏನು ಹೇಳ್ದ? ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಸಮ್ ಆಫ್ ದ ಚಾರ್ಜಸ್ ಅಂತ ಹೇಳ್ತಾನೆ. ಸಮ್ ಆಫ್ ದ ಚಾರ್ಜಸ್ ಅಂದರೆ Q1 + Q2 + Q3 + Q4 ಅಂತ. ಆಮೇಲೆ ನಮಗೆ ಗೊತ್ತಿದೆ ಚಾರ್ಜ್ ಈಸ್ ಅಡಿಟಿವ್ ಅಂತ, ಅಂದರೆ ಪ್ಲಸ್ ಇದ್ದರೆ ಆ್ಯಡ್ ಮಾಡ್ತೀವಿ, ಮೈನಸ್ ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಹಾಗಾಗಿ ನೀವು ಇಲ್ಲಿ ಪ್ಲಸ್ಗೆ ಸ್ಟಿಕ್ ಆನ್ ಆಗಿ. ಓಕೆ, ಲೆಟ್ ಮಿ ಪ್ರೊಸೀಡ್ ಫರ್ದರ್. ಸೊ ಫ್ಲಕ್ಸ್ ಈಕ್ವಲ್ಸ್ 1/ε0 ಟೈಮ್ಸ್ ಚಾರ್ಜ್ಗಳನ್ನು ಹಾಕೋಣ. Q1 2
ಓಕೆ +2, Q2 -3, Q3 +5, Q4 -1, Q5 +7 ಎಲ್ಲ ಸೇರಿಸಿ ಮೈಕ್ರೋ ಬರ್ಕೊಂಡ್ರೆ ಆಯಿತು. ದಟ್ ಈಸ್ ಈಕ್ವಲ್ ಟು ಈಗ 1/ε0 ε0 ವ್ಯಾಲ್ಯೂನ ಹಾಕಿ 8.85 × 10⁻⁻12 ಇಂಟು ಈಗ ಬನ್ನಿ 5 2 7 7 7 14 ಓಕೆ 5 + 2 7 7 7 14 14ಅಲ್ಲಿ ಇದು -4 ಅಂದರೆ 10 ಆಯಿತು ಇಂಟು 10⁻⁻6 ಸಿಂಪಲ್ ಅಡಿಷನ್ ಸಬ್ಟ್ರಾಕ್ಷನ್ ನೋಡಿ 2 5 2 7 7 7 14 14ರಲ್ಲಿ 3 ಹೋದರೆ 11 11ರಲ್ಲಿ 1 ಹೋದರೆ 10 ಓಕೆ ಸಿಂಪ್ಲಿಫೈ ಮಾಡೋಣ. ಈಗ ಕ್ಯಾಲ್ಕುಲೇಟರ್ ತಗೊಳ್ಳಿ. ಸೊ 10 ಡಿವೈಡೆಡ್ ಬೈ 8.85 ಮಾಡಿದೆ, ಆನ್ಸರ್ 11.3 ಬಂತು. ಸೊ ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 11.3 ಇಂಟು 10⁻. ನೋಡಿ ಇಲ್ಲಿ -6 ಇದೆ, ಇದು ಮೇಲೆ ಬಂದರೆ ನಾನು ಆಗಲೇ ಸಾಕಷ್ಟು ಸತಿ ಹೇಳಿದ್ದೀನಿ 10 ಪವರ್ಸನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದು ಹೆಂಗೆ ಅಂತ. ಮೇಲ್ಗಡೆ 10⁻⁻6 ಇದೆ, ಕೆಳಗಡೆ 10⁻⁻12 ಇದೆ, ಮೇಲೆ ಹೋದರೆ +12 ಆಯಿತು. 10⁻⁻6 + 12 ದಟ್ ಈಸ್ 10⁻6 ಆಯಿತು. ಸೊ ಇಂಟು 10⁻6. So this is the value of total flux. So ಫ್ಲಕ್ಸಿನ ಯೂನಿಟನ್ನು ನಾನು ಏನು ಬರೀಬೇಕು ಮಕ್ಕಳೇ? ಫ್ಲಕ್ಸ್ ಯೂನಿಟನ್ನು ಬರೀಲಿಕ್ಕೆ ನೀವು ಈ ಈಕ್ವೇಷನನ್ನು ಜ್ಞಾಪಿಸ್ಕೊಳ್ಳಿ. ಫ್ಲಕ್ಸ್ ಈಸ್ ಈಕ್ವಲ್ ಟು EDS ಅಂತ ಒಂದು ಫಾರ್ಮುಲಾ ಇದೆ ಆಯಿತಾ. E ಅಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ದಟ್ ಈಸ್ ನ್ಯೂಟನ್ ಪರ್ ಕೂಲಮ್. DS ಅಂದರೆ ಏರಿಯಾ ಮೀಟರ್ ಸ್ಕ್ವಯರ್. ಸೊ ಅಲ್ಲಿಗೆ ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ ಕೂಲಂಬ್ ಅಂತ ಬರೀಬಹುದು. ದಿಸ್ ಈಸ್ ದ ಟೋಟಲ್ ಫ್ಲಕ್ಸ್ ಆಫ್ ದಿ ಪರ್ಟಿಕ್ಯುಲರ್ ಗಿವನ್ ಸೆಟಪ್. ಒಟ್ಟು ಫ್ಲಕ್ಸ್ ಅಂದರೆ ಒಟ್ಟು ಫ್ಲಕ್ಸ್ ಅಂದರೆ ಏನು? ಆ ಕ್ಯೂಬಿನ ಎಲ್ಲ ಸರ್ಫೇಸ್ಗಳಿಂದ ಬರ್ತಕ್ಕಂಥ ಫ್ಲಕ್ಸ್. ಆ ಕ್ಯೂಬಿಗೆ ಎಷ್ಟು ಸರ್ಫೇಸ್ಗಳಿದ್ದಾವೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 1 2 3 4 5 6 ಫೇಸ್ಗಳಿಂದ ಬರ್ತಕ್ಕಂಥ ಫ್ಲಕ್ಸು ಇದು ಆಯಿತಾ. ಇಲ್ಲಿ ಅವ್ರು ಕೇಳ್ತಾರೆ ಫ್ಲಕ್ಸ್ ಆನ್ ಒನ್ ಸೈಡ್ ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್, 6 ಸೈಡಿಂದ ಇಷ್ಟು ಬರೋದಾದರೆ ಫ್ಲಕ್ಸ್ ಡ್ಯೂ ಟು ಒನ್ ಸರ್ಫೇಸ್. ಫ್ಲಕ್ಸ್ ಇಲ್ಲಿ ಬರಿತೀನಿ ಬೇರೆ ಕಲರಲ್ಲಿ. ಫ್ಲಕ್ಸ್ ಡ್ಯೂ ಟು ಒನ್ ಫೇಸ್ ಅಂತ ಬಂದಾಗ ಇಟ್ ಈಸ್ ಈಕ್ವಲ್ ಟು 11.3 × 10⁻6 ಓಕೆ ಡಿವೈಡೆಡ್ ಬೈ 10⁻6 ಡಿವೈಡೆಡ್ ಬೈ 6 ಫೇಸಸ್. 6 ಫೇಸ್ಗಳಿದ್ದಾವೆ. ಸೊ 11.3 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತೆ? 0.11.3 ಡಿವೈಡೆಡ್ ಬೈ 6 ಮಾಡಿದರೆ 1.88 ಇಂಟು 10⁻6 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. 10⁻6 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಗೊತ್ತಾಯ್ತಲ್ವಾ? ಸೊ ಅಲ್ಲಿಗೆ ಅವ್ರು ಕೇಳ್ದಂಗೆ ಟೋಟಲ್ ಫ್ಲಕ್ಸ್ ಥ್ರೂ ದ ಎಂಟೈರ್ ಕ್ಯೂಬ್ನೂ ಆಯಿತು, ಫ್ಲಕ್ಸ್ ಆನ್ ಒನ್ ಸೈಡ್ ಆಫ್ ದ ಕ್ಯೂಬ್ನೂ ಆಯಿತು. ಸೊ ಇದನ್ನು ಇಲ್ಲಿ ನೋಡಿ, ಈ ಪ್ರಾಬ್ಲಮ್ನ CET-ನಲ್ಲಿ ಏನು ಮಾಡಬಹುದು, ಯಾವ ಥರ ಟ್ವಿಸ್ಟ್ ಮಾಡ್ಬೋದು ಹೇಳ್ತೀನಿ. ಕ್ಯೂಬನ್ನು ಕೇಳಿದ್ದಾರೆ, ಫ್ಲಕ್ಸನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ, ಕಂಡುಹಿಡಿದಿದ್ದೀವಿ. ಬೈ ಚಾನ್ಸ್ ಕ್ಯೂಬಿನ ಬದಲಿಗೆ ಒಂದು ಸ್ಪೆರಿಕಲ್ ಸರ್ಫೇಸ್ ಇದ್ದರೆ ಫ್ಲಕ್ಸ್ ಏನಾದರೂ ಚೇಂಜ್ ಆಗುತ್ತಾ? ಖಂಡಿತವಾಗ್ಲೂ ಚೇಂಜ್ ಆಗೋದಿಲ್ಲ, ಅಷ್ಟೇ ಫ್ಲಕ್ಸ್ ಉಳ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಫ್ಲಕ್ಸ್ ಅನ್ನೋದು ಏನು ಗೊತ್ತಾ? ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಲೈನ್ಸ್ ಕಮಿಂಗ್ ಔಟ್ ಅಥವಾ ನಂಬರ್ ಆಫ್ ಲೈನ್ಸ್ ಎಂಟರಿಂಗ್ ಇನ್. ಕಮಿಂಗ್ ಔಟನ್ನು ಪ್ಲಸ್ ಅಂತ ತಗೋತೀವಿ, ಎಂಟರಿಂಗ್ ಇನ್ನನ್ನು ಮೈನಸ್ ಅಂತ ತಗೋತೀವಿ. ನೀನು ಕ್ಯೂಬನ್ನಾದರೂ ತಗೋ, ಸರ್ಕಲ್ ಆದರೂ ತಗೋ, ಎಲಿಪ್ಸ್ ಆದರೂ ತಗೋ, ಅಷ್ಟೇ ಲೈನ್ಸೇ. ನೋಡಿ ಈ ಲೈನ್ ಇಲ್ಲಿ ಹೊರಗಡೆ ಬಂದ ಮೇಲೆ ಇದು ಹಿಂಗೆ ಹೋಗಲೇಬೇಕಲ್ವಾ? ಅದೇನು ಫ್ಲ್ಯಾಟ್ ಸರ್ಫೇಸ್ ಇದೆಯಾ, ಕರ್ವ್ ಸರ್ಫೇಸ್ ಇದೆಯಾ ಅಂತ ನೋಡುತ್ತಾ? ಏನೂ ಇಲ್ಲ. ಹಾಗಾಗಿ ಸೊ ಸರ್ಫೇಸಿನ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸರ್ಫೇಸ್. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, ಫ್ಲಕ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ನೇಚರ್ ಆಫ್ ದ ಸರ್ಫೇಸ್. ಓನ್ಲಿ ಥಿಂಗ್ ವೆದರ್ ಇಟ್ ಈಸ್ ಎನ್ಕ್ಲೋಸಿಂಗ್ ದ ಚಾರ್ಜ್ ಆರ್ ನಾಟ್ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ಅರ್ಥ ಆಯ್ತಾ? ಇಲ್ಲೂ ಅಷ್ಟೇ ಈ φ = EDS ಅಂತ ಬಂದರೆ ಸರ್ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗಿದೆಯಾ? ಏರಿಯಾ ಮೇಲೆ ಡಿಪೆಂಡ್ ಆಗಿದೆ, ಆದರೆ ಏರಿಯಾ ಅನ್ನೋದು ಸರ್ಕ್ಯುಲರ್ ಆಗೇ ಇರಬೇಕು, ಸ್ಪೆರಿಕಲ್ ಆಗೇ ಇರಬೇಕು, ಎಲಿಪ್ಟಿಕಲ್ ಆಗೇ ಇರಬೇಕಂತ ಏನೂ ಇಲ್ಲ. ಓಕೆ, ಸೊ ಅಲ್ಲಿಗೆ ಈ ಪ್ರಾಬ್ಲಮನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೌ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೀವು ಬೇಕು ಅಂತಂದರೆ ಏನು ಮಾಡಿ ಗೊತ್ತಾ? ಈ ವಿಡಿಯೋನ ಇಲ್ಲಿ ಪಾಸ್ ಮಾಡೋದಪ್ಪ, ನೆಕ್ಸ್ಟ್ ಅದು ಕಾಪಿ ಮಾಡ್ಕೊಳ್ಳೋದು ಅಷ್ಟೇ. ಕಾಪಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆನ್ಸರ್ ಆಗೋಗ್ಬಿಡುತ್ತೆ. ಓಕೆ, ನೌ ಲೆಟ್ ಅಸ್ ಗೋ ಅಹೆಡ್ ವಿತ್ ದ ನೆಕ್ಸ್ಟ್ ಕ್ವಶನ್. A uniformly charged straight wire of negligible cross-sectional area and 10 cm ಲೆಂತ್ ಕೊಟ್ಟಿದ್ದಾರೆ, ಥಿಕ್ನೆಸ್ಸನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದರೆ ತುಂಬ ತೆಳುವಾಗಿರ್ತಕ್ಕಂಥ ವೈರ್ ಅಂತ.
has a positive charge 5 microcoulomb. Calculate the electric field at a distance of 0.2 meter from the wire. ಅಂದರೆ ಗಾಸ್ ಥಿಯರಮ್ ಪ್ರಾಬ್ಲಮ್ ಮುಗೀತು. ಇವಾಗ ಸ್ಟ್ರೈಟ್ ವೈರಿನ ಪ್ರಾಬ್ಲಮನ್ನು ಕೇಳ್ತಾ ಇದ್ದಾರೆ. ಓಕೆ, ಈಗ ಥಿನ್ ವೈರನ್ನು ನಾನು ಈ ಥರ ಬರಿತೀನಿ. ಓಕೆ, ಈ ಥರ ಥಿನ್ ವೈರ್, ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿಲ್ಲ, ಇದ್ರ ಮೇಲೆ ಚಾರ್ಜ್ ಇದೆ. ಲೆಟ್ ಅಸ್ ಸೇ ಪಾಸಿಟಿವ್ ಚಾರ್ಜ್ ಅಂದ್ಕೊಳ್ಳೋಣ. ಪಾಸಿಟಿವ್ ಆದರೆ ಇರಲಿ, ನೆಗೆಟಿವ್ ಆದರೆ ಇರಲಿ, ಒಟ್ಟಲ್ಲಿ ಅದು ಯೂನಿಫಾರ್ಮ್ಲಿ ಚಾರ್ಜ್ಡ್ ರಾಡ್. ಇದರ ಲೆಂತನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ 10 ಸೆಂಟಿಮೀಟರ್ ಅಂತ, 10 × 10⁻² ಮೀಟರ್. ಆಮೇಲೆ ಅದ್ರ ಮೇಲಿರ್ತಕ್ಕಂಥ ಚಾರ್ಜನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಕ್ಯೂ ಅನ್ನು ಕೊಟ್ಟಿದ್ದಾರೆ 5 × 10⁻⁻6 ಮೀಟರ್. ಆಮೇಲೆ ಎಷ್ಟು ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕೇಳಿದ್ದಾರೆ. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್, ದಟ್ ಈಸ್ 0.2 ಮೀಟರ್. ಪ್ರಾಬ್ಲಮ್ ಡೈರೆಕ್ಟ್ ಆಗಿದೆ, ತುಂಬ ಕಾಂಪ್ಲಿಕೇಶನ್ ಏನು ಇಲ್ಲ. ಏನಿದು, ಯಾವ ಥರ ಸಾಲ್ವ್ ಮಾಡಬೇಕು, ಐ ವಿಲ್ ಎಕ್ಸ್ಪ್ಲೈನ್ ನಾವು. ಓಕೆ, ಇದಕ್ಕೆ ಈಕ್ವೇಷನನ್ನು ಜ್ಞಾಪಿಸ್ಕೊಳ್ಳಿ ನೀವು. ಏನು ಈಕ್ವೇಷನ್ನು? ಸ್ಟ್ರೈಟ್ ಕಂಡಕ್ಟರ್ಗೆ ಏನಪ್ಪ ಈಕ್ವೇಷನ್ನು? ಅದಕ್ಕೂ ಮುಂಚೆ ನೀವು ಒಂದು ಕ್ವಾಂಟಿಟಿಯನ್ನು ಕಂಡುಹಿಡ್ಕೋಬೇಕು. ಏನು ಗೊತ್ತಾ? ದಟ್ ಈಸ್ ನಥಿಂಗ್ ಬಟ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಮಕ್ಕಳೇ, ಇದು ಸಿಂಗಲ್ ಚಾರ್ಜ್ ಅಲ್ಲ, ಎಕ್ಸ್ಟೆಂಡೆಡ್ ಚಾರ್ಜ್ ಅಂದರೆ ಜಾಸ್ತಿ ಚಾರ್ಜ್ಗಳು ಅಥವಾ ಚಾರ್ಜ್ಗಳು ತುಂಬ ಜಾಸ್ತಿ ಏರಿಯಾ ಮೇಲೆ, ತುಂಬ ಜಾಸ್ತಿ ಲೆಂತಿನ ಮೇಲೆ ಸ್ಪ್ರೆಡ್ ಆಗಿರ್ತಕ್ಕಂಥ ಸಿಚುವೇಶನ್ ಇದು. ಓಕೆ, ಸೊ ಈಗ ಇಂಥ ಕೇಸಲ್ಲಿ ನಾವು ಚಾರ್ಜ್ ಅಂತ ಬರೀಬಾರ್ದು, ಚಾರ್ಜ್ ಡೆನ್ಸಿಟಿ ಅಂತ ಬರೀಬೇಕು. ಲೈನಿನ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತೀವಿ. ಸರ್ಫೇಸಿನ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತೀವಿ. ಒಂದು ವಾಲ್ಯೂಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬಂದ್ಬಿಟ್ಟು ಲ್ಯಾಂಬ್ಡಾ, ಇಟ್ ಈಸ್ ನಥಿಂಗ್ ಬಟ್ ಚಾರ್ಜ್ ಡಿವೈಡೆಡ್ ಬೈ ಲೆಂತ್. ಗೊತ್ತಾಯ್ತಾ? ಅದೇ ಸರ್ಫೇಸಿನ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನು ಸಿಗ್ಮಾ ಅಂತ ಬರೀತಾರೆ, ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಅದೇ ವಾಲ್ಯೂಮಿನ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಕ್ಯಾಪಿಟಲ್ ವಿ ಅಂತ ಬರೀತಾರೆ, ಇಟ್ ಈಸ್ ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್. ಓಕೆ, ಸೊ ಯಾವ್ಯಾವ ಸಿಚುವೇಷನಲ್ಲಿ ಪ್ರಾಬ್ಲಮ್ ಯಾವ ಥರ ಇದೆ ನೋಡಿಕೊಂಡು ಆ ಪರ್ಟಿಕ್ಯುಲರ್ ಚಾರ್ಜ್ ಡೆನ್ಸಿಟಿಯನ್ನು ನಾವು ಮಾಡ್ಕೋಬೇಕು. ಈಗ ಇಲ್ಲಿ ಕೊಟ್ಟಿರೋದು ಲೀನಿಯರ್ ಚಾರ್ಜ್ ಆಗಿರೋದ್ರಿಂದ ದಿಸ್ ಈಕ್ವೇಷನ್ ಈಸ್ ಸಫಿಷಿಯೆಂಟ್ ಫಾರ್ ಅಸ್. ಓಕೆ, ನೌ ಲೆಟ್ ಅಸ್ ಫೈಂಡ್ ಔಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು Q divided by L, that is Q is already there, 5 × 10⁻⁻6 divided by L is 10 × 10⁻⁻2. So that is nothing but 0.55 ಮತ್ತು 10 ಸಿಂಪ್ಲಿಫೈ ಮಾಡಿದರೆ 0.5 ಬರುತ್ತೆ. ಇಂಟು -2 ಮೇಲೆ ಹೋಗುತ್ತೆ, -6 ಇದೆ, ಅಲ್ಲಿಗೆ 10⁻⁻4 ಆಯಿತು. ಸೊ ದಿಸ್ ಈಸ್ ಕೂಲಂಬ್ ಪರ್ ಮೀಟರ್. ಇದು ಚಾರ್ಜ್ ಡೆನ್ಸಿಟಿ. ಎಂಥ ಚಾರ್ಜ್ ಡೆನ್ಸಿಟಿ? ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ಈಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿಯನ್ನು ಕಂಡುಹಿಡಿಯಬೇಕು. ಯಾಕಂದರೆ ಫೈನಲ್ ಆಗಿ ಕೇಳಿರೋದು ಅವರು ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ intensity. Now what is the equation? So the equation for electric intensity in the case of straight conductor is given by E is equal to lambda divided by 2 pi epsilon naught r. ನೋಡಿ ಇದೇ ಸ್ವಲ್ಪ ಕಷ್ಟದ ಕೆಲಸ. ಈಕ್ವೇಷನ್ಗಳನ್ನು ನೆನಪಿಟ್ಕೋಬೇಕು ನೀವು. ದಿಸ್ ಈಸ್ ವಾಟ್ ಐ ಆಮ್ ಸಜೆಸ್ಟಿಂಗ್ ಯು. ಆ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಎಲ್ಲ ಈಕ್ವೇಷನ್ಸ್ಗಳನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ಕಂಡಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪಿಯರ್, ಇನ್ಸೈಡ್ ದ ಸ್ಪಿಯರ್, ಆನ್ ದ ಸರ್ಫೇಸ್ ಆಫ್ ದ ಸ್ಪಿಯರ್, ಔಟ್ಸೈಡ್ ದ ಸ್ಪಿಯರ್. ಈ ಥರ ಬರೆದುಬಿಟ್ಟು ಒಂದು ಚೀಟಿನಲ್ಲಿ ಒಂದು ಪೇಪರಲ್ಲಿ ಬರೆದುಬಿಟ್ಟು ನಿಮ್ಮ ರೂಮಲ್ಲಿ ಅಂಟಿಸ್ಕೊಳ್ಳಿ. ರೂಮಲ್ಲೋ ಅಥವಾ ನಿಮ್ಮ ಹಾಲಲ್ಲೋ ಒಟ್ಟಲ್ಲಿ ನಿಮಗೆ ಕಾಣೋ ಥರ ಅದನ್ನು ಅಂಟಿಸ್ಕೊಳ್ಳಿ. ಪ್ರತಿದಿನ ಅಥವಾ ಪ್ರತಿ ವಾರಕ್ಕೆ ಒಂದು ಸತಿನಾದರೂ ಅದನ್ನು ರಿವೈಸ್ ಮಾಡ್ತಾ ಹೋಗಿ, ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಲ್ಲದೆ ಹೋದರೆ ಈಕ್ವೇಷನ್ಗಳು ಕನ್ಫ್ಯೂಸ್ ಆಗ್ತವೆ. ನೋಡಿ ಇಲ್ಲೇ ನಾರ್ಮಲಿ ನಮ್ಗೆ ಏನು ಅನಿಸುತ್ತೆ, 4 pi epsilon naught ಅಂತ ಅನಿಸುತ್ತೆ ಅಲ್ವಾ? ಆದರೆ ಸ್ಟ್ರೈಟ್ ಕಂಡಕ್ಟರ್ ಅದು 4 pi epsilon naught ಅಲ್ಲ, 2 pi epsilon naught. ಇಂಥ ಕಡೆಗೇ ನಮ್ಮ ಮಕ್ಕಳು ತಪ್ಪು ಮಾಡೋದು. ಅವ್ರು ಅಂದ್ಕೊಂಡಿರ್ತಾರೆ ನಾನು ಸರಿ ಮಾಡಿ ಬಂದುಬಿಟ್ಟಿದ್ದೀನಿ ಅಂತ. ಓಕೆ, ಈ ಥರ ಇದು 4 ಅಲ್ಲ, ಇದು 2 ಆಗಿರುತ್ತೆ. ಓಕೆ, ಆಮೇಲೆ r² ಅಂತ ಬರುತ್ತೆ ಪಾಯಿಂಟ್ ಚಾರ್ಜ್ಗಾದರೆ. ನೋಡಿ ಪಾಯಿಂಟ್ ಚಾರ್ಜ್ಗಾದರೆ ಫೀಲ್ಡ್ ಬಂದು Q ಡಿವೈಡೆಡ್ ಬೈ 4 pi epsilon naught r² ಅಂತ ಬರುತ್ತೆ. ಆದರೆ ಇದು r² ಅಲ್ಲ. ಓಕೆ, ಲೆಟ್ ಅಸ್ ಪ್ರೊಸೀಡ್ ಫರ್ದರ್ ನೌ. ಈಕ್ವೇಷನನ್ನು ಬರ್ಕೊಂಡಾಗಿದೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ಲ್ಯಾಂಬ್ಡಾ ಬಂದಿದೆ 0.5 × 10⁻⁻4 ಡಿವೈಡೆಡ್ ಬೈ 2 × 3.14 × 8.85 × 10⁻12 ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ 0.2 ಅಂತ. ಮಕ್ಕಳೇ ಸಿ ಇ ಟಿ ಪರ್ಪಸ್ಗೆ ನೀವು ಎಪ್ಸಲಾನನ್ನು 9 ಅಂತಂದೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ವೆಲ್ ನಾವು ಲೆಟ್ ಅಸ್ ಸಿಂಪ್ಲಿಫೈ. ಪ್ಲೀಸ್ ರಿಮೆಂಬರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್, ಓನ್ಲಿ ಕಮರ್ಷಿಯಲ್ ಕ್ಯಾಲ್ಕುಲೇಟರ್. ಓಕೆ, 2 ×
3.14 into 8.85 into 0.2. ಸೊ ಇದು 11.11 into 10 to the power of minus 12. ಇದು ಡಿನಾಮಿನೇಟರ್ ಆಯಿತು. ನ್ಯೂಮರೇಟರ್ 0.5 into ಓಕೆ. ಸೊ 0.5 into 10 to the power of minus 4. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. Okay, 0.5 divided by 11.11 is equal to 0.04 into 10 to the power of minus 12 ಮೇಲೆ ಹೋದರೆ ಪ್ಲಸ್ 12 ಆಗುತ್ತೆ. ಆಲ್ರೆಡಿ minus 4 ಇದೆ, ಸೊ ಅಲ್ಲಿಗೆ 10 to the power of 8 ಆಯಿತು ನ್ಯೂಟನ್ ಪರ್ ಕೂಲಮ್. ಸೊ 0.04 into 10 to the power of 8 ನ್ಯೂಟನ್ ಪರ್ ಕೂಲಮ್. ಗೊತ್ತಾಯ್ತಲ್ವಾ? ಸೊ ಲ್ಯಾಂಬ್ಡಾ ಡಿವೈಡೆಡ್ ಬೈ 2 pi epsilon naught r. ದಿಸ್ ಈಸ್ ದ ಈಕ್ವೇಷನ್, ಮೇನ್ ಈಕ್ವೇಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಓಕೆ, ಒಂದ್ಸತಿ ಪ್ರಾಬ್ಲಮನ್ನು ನೋಡ್ಕೊಳ್ಳಿ, ಪಾಸ್ ಮಾಡಿ, ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ, ಅಥವಾ ಇದೇ ಥರದ ಪ್ರಾಬ್ಲಮ್ನ ಹುಡುಕಿ ಹೀಗೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ನಾನು ಕ್ಯಾಲ್ಕುಲೇಷನಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಏನಾದ್ರು ಆಗಿದೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಸೊ ನೀವು ಒಂದ್ಸತಿ ಮಾಡಿ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವ ಮಕ್ಕಳೇ? ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಡೆ. ಈಗ ಕ್ವಶನ್ಸ್ ಆನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ಗಳು. ಈಗ ನೋಡಿ, ನಾವು ಬಿಗಿನಿಂಗಿಂದ ಸುಮ್ಮನೆ ಗಮನಿಸ್ಕೊಂಬನ್ನಿ. ಫಸ್ಟ್ ಫೋರ್ಸಿನ ಮೇಲೆ ಮಾಡಿದೆ, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡಿನ ಮೇಲೆ ಮಾಡಿದೆ, ಡೈಪೋಲ್ಸಿನ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದೆ. ಅದಾದಮೇಲೆ ಗಾಸ್ ಥಿಯರಮನ್ನು ಸ್ವಲ್ಪ ತೊಗೊಂಡು ಗಾಸ್ ಥಿಯರಮು, ಫ್ಲಕ್ಸ್ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಈಗಷ್ಟೇ ನೋಡಿದ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಕ್ಸ್ಟೆಂಡೆಡ್ ಚಾರ್ಜಸ್, ಸ್ಟ್ರೈಟ್ ಚಾರ್ಜ್ಗಾದರೆ, ಸ್ಪೆರಿಕಲ್ ಚಾರ್ಜ್ಗಾದರೆ, ಇದೆಲ್ಲ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲಿ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಮತ್ತು ನೀವು ಈ ನ್ಯೂಮರಿಕಲ್ಸನ್ನು ಮಾಡೋಷ್ಟೊತ್ತಿಗೆ ಇದಕ್ಕೆ ಸಂಬಂಧಪಟ್ಟ ವೀಡಿಯೋಗಳನ್ನು ಒಂದು ಸತಿ ನೋಡಿ, ಆಮೇಲೆ ಈಕ್ವೇಷನ್ಸನ್ನು ಲಿಸ್ಟ್ ಮಾಡಿ. ಮಕ್ಕಳೇ ಒಂದು ಹೇಳ್ತೀನಿ, ಈಕ್ವೇಷನ್ಸನ್ನು ನೀವು ಬರೆದು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೂ ನಿಮಗೆ ಹೆಲ್ಪ್ ಆಗುತ್ತೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. CETಗೂ ಹೆಲ್ಪ್ ಆಗುತ್ತೆ, ಮೇನ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ನನ್ನ ಸಿನ್ಸಿಯರ್ ಅಡ್ವೈಸು. ಯಾರು ಈಕ್ವೇಷನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರಿಗೆ ಸ್ವಲ್ಪ ಈಸಿ ಆಗೋಗ್ಬಿಡುತ್ತೆ ಎಂಟ್ರೆನ್ಸ್ ಎಕ್ಸಾಮ್, ಒಳ್ಳೊಳ್ಳೆ ರ್ಯಾಂಕ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಬನ್ನಿ ಈ ಪ್ರಶ್ನೆಗೆ ಹೋಗೋಣ. ಎ ಪಾಯಿಂಟ್ ಚಾರ್ಜ್ ಆಫ್ 30 ನ್ಯಾನೋ ಕೂಲಮ್, ಸ್ಮಾಲ್ ಎನ್ ಅಂದರೆ ನ್ಯಾನೋ ಕೂಲಮ್, ನ್ಯಾನೋ ಅಂದರೆ 10⁻⁹ ಅಟ್ ಎ ಡಿಸ್ಟೆನ್ಸ್ 1 ಮೀಟರ್ ಫ್ರಮ್ ಅನದರ್ ಚಾರ್ಜ್ ಆಫ್ 60 ನ್ಯಾನೋ ಕೂಲಮ್ ಇನ್ ಏರ್. ಅಂದರೆ ಎರಡು ಚಾರ್ಜ್ಗಳಿದ್ದಾವೆ, ಒಂದು 30 ಇನ್ನೊಂದು 60, ಅವೆರಡರ ಮಧ್ಯೆ 1 ಮೀಟರ್ ಗ್ಯಾಪ್ ಇದೆ. ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಬಿಟ್ವೀನ್ ದೆಮ್, ಡಿಸ್ಟೆಂಟ್ 0.2 ಮೀಟರ್ ಫ್ರಮ್ ದ ವೀಕರ್ ಚಾರ್ಜ್. ಫಸ್ಟ್ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಏನು ಹೇಳ್ತಾವನೆ ಸ್ವಲ್ಪ ನೋಡೋಣ. ಇಲ್ಲಿ ನಂದು ಒಂದು ಏನು ಸಜೆಷನ್ ಅಂದರೆ, ಪ್ರಾಬ್ಲಮನ್ನು ಆದಷ್ಟು ಡಯಾಗ್ರಾಮ್ ರೂಪದಲ್ಲಿ ಬರ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ನೋಡಿ, ಇಲ್ಲಿ ಏನು ಹೇಳ್ತಾರೆ, ಎರಡು ಚಾರ್ಜ್ಗಳಿದಾವಂತೆ, ಎರಡು ಚಾರ್ಜ್ಗಳ ಮಧ್ಯೆ 1 ಮೀಟರ್ ಗ್ಯಾಪ್ ಇದೆಯಂತೆ. ಸೊ ನಾನು ಇದನ್ನು ಎ ಅಂತ ಕರಿತೀನಿ, ಇದನ್ನು ಬಿ ಅಂತ ಕರಿತೀನಿ. ಇಟ್ ಈಸ್ 1 ಮೀಟರ್. ಆ ಎರಡು ಚಾರ್ಜ್ಗಳಲ್ಲಿ ಒಂದು ಚಾರ್ಜು 30 ನ್ಯಾನೋ ಕೂಲಂಬ್ ಇದೆ, ಇನ್ನೊಂದು 60 ನ್ಯಾನೋ ಕೂಲಂಬ್ ಇದೆ. ಇವೆರಡರಲ್ಲಿ ವೀಕರ್ ಯಾವುದು ಅಂದರೆ ಕಡಿಮೆ ಇರೋದು ಯಾವುದು ಸರ್? 30 ಸರ್. ಸರಿ, ಆ 30 ಅಂದರೆ ವೀಕರ್ ಚಾರ್ಜಿಂದ 0.2 ಮೀಟರ್ ಅಳಿಯೋದು, ಅಂದರೆ ಇಲ್ಲಿಂದ 0.2 ಮೀಟರ್ನಷ್ಟು ಡಿಸ್ಟೆನ್ಸಲ್ಲಿ, ಮಧ್ಯದಲ್ಲ ಅಂದರೆ 0.5 ಆಗುತ್ತೆ. ಈ ಜಾಗದಲ್ಲಿ ಇದನ್ನು ನಾನು ಸಿ ಅಂತ ಕರಿತೀನಿ. ಈ ಜಾಗದಲ್ಲಿ ನಾನು ಎಲೆಕ್ಟ್ರಿಕ್ ಇಂಟೆನ್ಸಿಟಿಯನ್ನು ಕಂಡುಹಿಡಿಯಬೇಕು, ಸರಿ, ಪೊಟೆನ್ಷಿಯಲನ್ನು ಕಂಡುಹಿಡಿಯಬೇಕು. ವೆಲ್, ಐ ವಿಲ್ ಕಾಲ್ ದಿಸ್ ಆಸ್ ಎಕ್ಸ್. ಸೊ ಎಕ್ಸ್ ಈಸ್ ಈಕ್ವಲ್ ಟು 0.2 ಮೀಟರ್. ಓಕೆ, ಅಥವಾ ಎ ಸಿ ಈಸ್ ಈಕ್ವಲ್ ಟು 0.2 ಮೀಟರ್. ಎ ಸಿ 0.2 ಮೀಟರ್ ಆದರೆ ಬಿ ಸಿ ಎಷ್ಟಿರಬೇಕು? ವೆರಿ ಸಿಂಪಲ್, ಇಟ್ ಈಸ್ 1 - x. ಅಂದರೆ ಇದನ್ನು ನಾನು 1 - x ಅಂತ ಬರಿತೀನಿ. ಅಲ್ಲಿಗೆ ಬಿ ಸಿ ಈಸ್ ಈಕ್ವಲ್ ಟು 1 - x ಅಂದರೆ 1 - 0.2, ದಟ್ ಈಸ್ 0.8 ಮೀಟರ್. ಇಷ್ಟು ಡಿಸೈಡ್ ಆಗಿಬಿಟ್ರೆ ನೆಕ್ಸ್ಟು ಈಸಿ. ಸರ್ ನೆಕ್ಸ್ಟ್ ಏನು ಮಾಡಬೇಕು ಸರ್? ಪೊಟೆನ್ಷಿಯಲ್ ಕಂಡುಹಿಡಿಬೇಕು. ಮಕ್ಕಳೇ, ಪೊಟೆನ್ಷಿಯಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ and directly we can add, directly we can subtract. Only thing, for positive charge take potential as positive, for negative charge take potential as negative ಅಷ್ಟೇನೆ. ಓಕೆ, ಈಗ ಟೋಟಲ್ ಪೊಟೆನ್ಷಿಯಲ್ ಅಟ್ ಸಿ ಅದನ್ನು ನಾನು ವಿ ಸಿ ಅಂತ ಬರಿತೀನಿ. ಇಟ್ ಮಸ್ಟ್ ಬಿ ಪೊಟೆನ್ಷಿಯಲ್ ಡ್ಯೂ ಟು ಎ ಆ್ಯಂಡ್ ಪೊಟೆನ್ಷಿಯಲ್ ಡ್ಯೂ ಟು ಬಿ.
ಸೊ ಇದು ಆ್ಯಡ್ ಮಾಡ್ಕೋತೀನಿ. ಓಕೆ, ಆ್ಯಡ್ ಮಾಡ್ಕೋತೀನಿ ವಿ ಎ ಪ್ಲಸ್ ವಿ ಬಿ. ಓಕೆ, ವಿ ಎ ಮತ್ತು ವಿ ಬಿ ಫಾರ್ಮುಲಾ. ಸೊ ವಿ ಫಾರ್ಮುಲಾಗೆ ನಾಪಿಸ್ಕೊಂಡ್ರೆ ಆಗೋಯ್ತು. ಓಕೆ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನಮಗೆಲ್ಲ ಗೊತ್ತಿದೆ ಪೊಟೆನ್ಷಿಯಲ್ ಬಂದುಬಿಟ್ಟು 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಅಥವಾ ಕ್ಯೂ ಡಿವೈಡೆಡ್ ಬೈ ಆರ್. ವೆರಿ ಸಿಂಪಲ್. ಫೋರ್ಸಿನ ಫಾರ್ಮುಲಾ ಒಂದು ನೋಡಿ, ಸಿಮಿಲಾರಿಟಿ 1/4πε0 Q1 Q2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಥವಾ ಡಿ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್. ಇದು ಫೋರ್ಸಿನ ಫಾರ್ಮುಲಾ. ನೆಕ್ಸ್ಟು ಇಂಟೆನ್ಸಿಟಿ ಅಂತ ಬಂದರೆ 1/4πε0 ಹಂಗೆ ಉಳ್ಕೊಂಡಿರುತ್ತೆ. ಒಂದು ಕ್ಯೂ ಹೊರಟೋಗುತ್ತೆ, Q1 Q2 ಇಲ್ಲ, ಬರೀ ಕ್ಯೂ ಅಷ್ಟೇ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್ ಅಥವಾ ಡಿ ಸ್ಕ್ವೇರ್. ಅದೇ ಪೊಟೆನ್ಷಿಯಲ್ ಅಂತ ಬಂದರೆ 1/4πε0 ಹಾಗೆ ಇರುತ್ತೆ. ನೋಡಿ, ಎಲ್ಲದರಲ್ಲೂ ಇದು ಹಾಗೆ ಇರುತ್ತೆ. ಒಂದು ಕ್ಯೂ ಕಡಿಮೆ ಆಯಿತು, ಇಲ್ಲಿ ಆ ಕ್ಯೂ ಹಾಗೆ ಇರುತ್ತೆ, ಒಂದು ಎಕ್ಸ್ ಕಡಿಮೆ ಆಗುತ್ತೆ. ಓಕೆನಾ? ಸೊ ಈ ಥರ ನೀವು ಈ ಮೂರು ಫಾರ್ಮುಲಾಗಳನ್ನು ನೆನಪಿಟ್ಕೋಬಹುದು. ಸೊ ಆ ಬೇಸಿಸ್ ಮೇಲೆ ನಾನು ಈ ಈಕ್ವೇಷನನ್ನು ಬರೆದಿದ್ದೀನಿ. ವಿ ಈಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ ಅಂದರೆ ಏನು ಗೊತ್ತಾ? ಯಾವ ಜಾಗದಲ್ಲಿ ನಾವು ಪೊಟೆನ್ಷಿಯಲ್ ಕಂಡುಹಿಡಿತಾ ಇದ್ದೀವೋ ಅಲ್ಲಿಂದ ಯಾವ ಚಾರ್ಜಿನ ಪೊಟೆನ್ಷಿಯಲನ್ನು ಕಂಡುಹಿಡಿತೀವೋ ಅಲ್ಲಿಗೆ ಇರ್ತಕ್ಕಂಥ ದೂರ. ಈಗ ನೋಡಿ, ನಾನು ಇಲ್ಲಿ ಕಂಡುಹಿಡಿತಾ ಇದ್ದೀನಿ ಇದರ ಪೊಟೆನ್ಷಿಯಲ್, ಹಾಗಾಗಿ ನಾನು ಎಕ್ಸನ್ನು ಎ ಸಿ ಅಂತ ಬರ್ಕೋಬೇಕು. ಹಾಗೆ ಇದನ್ನು ತಗೊಂಡಾಗ ಬಿ ಸಿ ಅಂತ ಬರ್ಕೋಬೇಕು. ಗೊತ್ತಾಯ್ತಲ್ವಾ? ಓಕೆ, ಸೊ ದೇರ್ ಫೋರ್ ವಿ ಎ ಈಸ್ ಈಕ್ವಲ್ ಟು, ಸರ್ ಈ ಸ್ಟೆಪ್ಸ್ ಎಲ್ಲ ಬೇಕಾಗಿಲ್ಲ, ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ. ವಿ ಎ ಈಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ ಎ ಸಿ. ವಿ ಬಿ ಈಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ ಬಿ ಸಿ. ಸೊ ಈ ಈಕ್ವೇಷನ್ಸ್ಗಳು ನಮಗೆ ನೆನಪಿರಬೇಕು. ಇದಾದ ಮೇಲೆ ಮತ್ತೆ ಇಲ್ಲಿಗೆ ಬರ್ತೀನಿ, ವಿ ಸಿಗೆ ಬರ್ತೀನಿ. ವಿ ಸಿ ಈಸ್ ಈಕ್ವಲ್ ಟು 1/4, ಇಲ್ಲಿ ಬರ್ತಿದ್ದೀನಲ್ವಾ, ವಿ ಎ ಪ್ಲಸ್ ವಿ ಬಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆಯಿತು ನೀವು. ಈಸ್ ಈಕ್ವಲ್ ಟು 1/4πε0 ಕಾಮನ್ ತಗೋತೀನಿ ಇಂಟು ಕ್ಯೂನೂ ಕೂಡ ಕಾಮನ್ ತಗೋಬಿಡ್ತೀನಿ. ಎರಡು ಚಾರ್ಜು ಎರಡು ಸೇಮ್ ಇಲ್ಲ, ಕಾಮನ್ ತೆಗಿಯೋಕ್ಕಾಗಲ್ಲ. ಓಕೆ, ಕ್ಯೂ ಅಂದರೆ ಇದು ಕ್ಯೂ ಎ, ಇದು ಕ್ಯೂ ಬಿ. ಸೇಮ್ ಚಾರ್ಜ್ ಕೊಟ್ಟಿಲ್ಲ ಅವರು, 30 ಕೊಟ್ಟಿಲ್ಲ. ಸೊ ಹಂಗಾಗಿ ಕ್ಯೂ ಎ ಡಿವೈಡೆಡ್ ಬೈ ಎ ಸಿ ಪ್ಲಸ್ ಕ್ಯೂ ಬಿ ಡಿವೈಡೆಡ್ ಬೈ ಬಿ ಸಿ. ಓಕೆ, ಸೊ ಇಷ್ಟಾದಮೇಲೆ ಲೆಟ್ ಮೀ ಎರೇಸ್ ದಿಸ್ ಪಾರ್ಟ್. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಸೊ ದಟ್ ಈಸ್ ಈಕ್ವಲ್ ಟು 1/4πε0 ಆಸ್ ಯೂಶುವಲ್ ಇಟ್ ಈಸ್ 9 ಇಂಟು 10⁹ ಇಂಟು ಕ್ಯೂ ಎ 30 ಡಿವೈಡೆಡ್ ಬೈ ಎ ಸಿ 0.2 ಪ್ಲಸ್ 60 ಡಿವೈಡೆಡ್ ಬೈ 0.8 ಎರಡನ್ನು ಸೇರಿಸಿ 10⁻⁻9 ಇಲ್ಲಿ ಬರ್ಕೋತೀನಿ, ತೊಂದರೆ ಇಲ್ಲ. ಈಗ ಈಸಿ ನೋಡಿ, 10⁻+9 -9 ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ದಟ್ ಈಸ್ ಈಕ್ವಲ್ ಟು 9 ಇಂಟು 30 ಡಿವೈಡೆಡ್ ಬೈ 0.2 ಪ್ಲಸ್ 60 ಡಿವೈಡೆಡ್ ಬೈ 0.8. ಸೊ ಮುಗಿದೋಯ್ತು ಕೆಲಸ. ಏನು? 9 ಇಂಟು 30 ಡಿವೈಡೆಡ್ ಬೈ 0.2, 30 ಡಿವೈಡೆಡ್ ಬೈ 0.2 ಈಸ್ ಈಕ್ವಲ್ ಟು 150 ಪ್ಲಸ್ 60 ಡಿವೈಡೆಡ್ ಬೈ 0.8 ಈಸ್ ಈಕ್ವಲ್ ಟು 75. ಓಕೆ, ಸೊ 150 ಪ್ಲಸ್ 75 ಎಷ್ಟಾಗುತ್ತೆ? 225. ದಟ್ ಈಸ್ 9 ಇಂಟು 225 ಇಂಟು 9 ಮಾಡಿಕೊಂಡ್ರೆ ಎಷ್ಟಾಯಿತು? 2000. ಫೈನಲಿ ವಿ ಸಿ ಈಸ್ ಈಕ್ವಲ್ ಟು 2025 ವೋಲ್ಟ್. ಇದು ಆನ್ಸರ್. ಇದು ಯಾಕೆ? ಎರಡೂ ಪಾಸಿಟಿವ್ ಇದ್ದಿದ್ದರಿಂದ ಪ್ಲಸ್ ಬರದೆ. ಸರ್, ಒಂದು ವೇಳೆ ಇದನ್ನು ಮೈನಸ್ ಅಂತ ಕೊಟ್ಟಿದ್ದಿದ್ರೆ ನಾನು ಅವಾಗ ಏನು ಮಾಡಬೇಕಿತ್ತು? ಇಲ್ಲಿ ಮೈನಸ್ ಬರೀಬೇಕಷ್ಟೇ. ಓಕೆ ಸರ್, ಇದೂ ಮೈನಸ್ ಕೊಟ್ಟಿದ್ರೆ ಅವಾಗ ಇದೂ ಮೈನಸ್ ಬರೀಬೇಕು, ಮೈನಸ್ ವಿ ಎ ಮೈನಸ್ ವಿ ಬಿ. ಸರ್, ಚಾರ್ಜಿನ ವ್ಯಾಲ್ಯೂ ಹಾಕ್ಬೇಕಾದ್ರೆ ನಾನು ಏನು ಮಾಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ನೀವು ಮೈನಸ್ ಬರೆದ್ರೆ ಅಲ್ಲಿ ಹಾಕಂಗಿಲ್ಲ, ಇಲ್ಲಿ ಬರೀದೆ ಹೋದರೆ ಅಲ್ಲಿ ಹಾಕಬೇಕು. ನಾನು ಹೇಳೋದು ಗೊತ್ತಾಗ್ತಾ ಇದೆಯಾ? ಈಗ ಇಲ್ಲಿ ಮೈನಸ್ ವಿ ಬಿ ಅಂತ ಬರೆದಾಗ ಇದು ಮೈನಸ್ ಆಗಿರುತ್ತೆ, ಆಯಿತಾ? ಇದು ಮೈನಸ್ ಆಗಿರುತ್ತೆ. ಮತ್ತೆ ನೀವು -60 ಅಂತ ಬರೆಯಂಗಿಲ್ಲ. ಬರೆದ್ಬಿಟ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡಿ, ಇಂಥವೇ ಮೈನ್ಯೂಟ್ ಥಿಂಗ್ಸನ್ನು ನೀವು ಗಮನಿಸಬೇಕಾಗಿರೋದು. ಎಲ್ಲರೂ ಒಂದು ಕಡೆ ಬರೀರಪ್ಪ. ಪೊಟೆನ್ಷಿಯಲ್ಲು ಪಾಸಿಟಿವ್ ಚಾರ್ಜ್ಗೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಚಾರ್ಜ್ಗೆ ನೆಗೆಟಿವ್ ಇರುತ್ತೆ, ಅಷ್ಟೇ. ಓಕೆನಾ? ಐ ಹೋಪ್ ಯು ರಿಮೆಂಬರ್ ಆಲ್ ದೀಸ್ ಸ್ಟೆಪ್ಸ್. ಓಕೆ, ಆರ್ ಯು ಫಾಲೋಯಿಂಗ್? ಆರ್ ಯು ಗೆಟಿಂಗ್ ಸ್ಯಾಟಿಸ್ಫೈಡ್? ಓಕೆ, ನಿಮಗೆ ಆನ್ಸರ್ಸ್ ಎಲ್ಲ ತೃಪ್ತಿ ಅನ್ನಿಸ್ತಾ ಇದೆಯಾ? ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಾನು ಎಕ್ಸ್ಪ್ಲೈನ್ ಮಾಡೋ ಸ್ಟೈಲ್ ಇನ್ನೂ ಏನಾದರೂ ಮಾಡಿಫೈ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಒಳ್ಳೊಳ್ಳೆ ಕಾಮೆಂಟ್ಸನ್ನು ಕೊಡ್ತಾ ಇದ್ದೀರಾ. ಆ್ಯಕ್ಚುಲಿ ಆ ಕಾಮೆಂಟ್ಸಿಂದನೇ ನನಗೊಂಥರ ಎನರ್ಜಿ ಬರ್ತಾ ಇದೆ. ಆ ಕಾಮೆಂಟ್ಸಿಂದನೇ ನನಗೆ ಇನ್ನೂ ಏನಾದರೂ ಹೇಳಬೇಕು ಅನ್ನೋ ಒಂದು ಹುಮ್ಮಸ್ಸು ಬರ್ತಾ ಇದೆ. ಓಕೆ, ಬನ್ನಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ, ಇನ್ನೊಂದು ಪ್ರಾಬ್ಲಮ್ಗೆ ಹೋಗೋಣ.
a charge of, okay, another problem is coming here, a charge of 5 nanocoulomb moves through a distance of 0.2 meter in uniform electric field of 1 kilovolt per meter. ಏನೇನೋ ಹೇಳಿದ್ದಾರೆ. ಡಿಟರ್ಮೈನ್ ಎಲೆಕ್ಟ್ರಿಕ್ ಫೋರ್ಸ್ ಆನ್ ದ ಚಾರ್ಜ್, ಫೋರ್ಸನ್ನು ಕಂಡುಹಿಡಿಬೇಕಂತೆ. ವರ್ಕ್ ಡನ್ ಆನ್ ದ ಚಾರ್ಜ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್. ಸ್ವಲ್ಪ CET ಕಾನ್ಸೆಪ್ಟ್ ಇರ್ತಕ್ಕಂಥ ಪ್ರಶ್ನೆ ಇದು. ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಬಿಡಿ, ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಫಸ್ಟು ಡೇಟಾ ಬರ್ಕೊಂಬಿಟ್ರೆ ನಮಗೆ ಈಸಿ. ಜಸ್ಟ್ 1 minute. ಫಸ್ಟಿಗೆ Q ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು 5 × 10⁻⁻9 ಕೂಲಂಬ್. ಮೂವ್ಸ್ ಥ್ರೂ ಎ ಡಿಸ್ಟೆನ್ಸ್ ಆಫ್ D ಕೊಟ್ಟಿದ್ದಾರೆ 0.2 ಮೀಟರ್. ಓಕೆ, ಆಮೇಲೆ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ E ಕೊಟ್ಟಿದ್ದಾರೆ, ಇಟ್ ಈಸ್ 1 ಕಿಲೋವೋಲ್ಟ್, ದಟ್ ಈಸ್ 1 × 10⁻3 ವೋಲ್ಟ್ ಪರ್ ಮೀಟರ್. ನ್ಯೂಟನ್ ಪರ್ ಕೂಲಂಬು ಯೂನಿಟ್ಟೇನೆ, ವೋಲ್ಟ್ ಪರ್ ಮೀಟರ್ನು ಯೂನಿಟ್ಟೇನೆ. ಎಲೆಕ್ಟ್ರಿಕ್ ಫೋರ್ಸ್ ಆನ್ ದ ಚಾರ್ಜ್ ಎಫ್ ಅನ್ನು ಕೇಳಿದ್ದಾರೆ. F ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಮೇಲೆ ವರ್ಕ್ ಡನ್ W ಕೇಳಿದ್ದಾರೆ. ಅದಾದಮೇಲೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೇಳಿದ್ದಾರೆ, PD ಕೇಳಿದ್ದಾರೆ. 3 ಪ್ರಾಬ್ಲಮ್ಸ್ ಇದೆ. ಓಕೆ, ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಯಾವಾಗಲೂ ಈ ಡೇಟಾ ಬರ್ಕೊಂಡ್ಬಿಟ್ರೆ ನಮಗೇನೋ ಒಂದು ಹೊಳೆಯುತ್ತೆ, ಏನೋ ಒಂದು ಐಡಿಯಾ ಬರುತ್ತೆ. ಇದನ್ನು ನೋಡ್ತಾ ಇದ್ದರೆ ಫೋರ್ಸ್ ಹೆಂಗೆ ಕಂಡುಹಿಡಿಬೋದು ಸ್ವಲ್ಪ ಯೋಚನೆ ಮಾಡಿ. ಅಲ್ಲಿ ಕೊಟ್ಟಿರೋ ಕ್ವಾಂಟಿಟೀಸಲ್ಲೇ ಏನಾದರೂ ಕನೆಕ್ಷನ್ ಇದೆಯಾ ಆ ಥರ ಥಿಂಕ್ ಮಾಡಿ. ಫಸ್ಟು ಕೊಟ್ಟಿರೋ ಕ್ವಾಂಟಿಟೀಸಲ್ಲೇ ಕನೆಕ್ಷನ್ ಇಲ್ಲದೆ ಹೋದಾಗ ಬೇರೆ ಯಾವುದಾದ್ರು ಒಂದು ಈಕ್ವೇಷನನ್ನು ನಾನು ಜ್ಞಾಪಿಸ್ಕೊಂಡು ಅವನ್ನ ಕನೆಕ್ಟ್ ಮಾಡ್ಬೋದಾ? ಇದೇ ಫಿಸಿಕ್ಸ್ ಪ್ರಾಬ್ಲಮಲ್ಲಿ ಬರ್ತಕ್ಕಂಥ ಸಮಸ್ಯೆ. ನೇರವಾಗಿ ಒಂದೊಂದ್ಸತಿ ಈಕ್ವೇಷನ್ ಬಳಕೆ ಆಗೋದಿಲ್ಲ. ಎಲ್ಲೆಲ್ಲಿಂದನೋ ನಾವು ಈಕ್ವೇಷನ್ಸನ್ನು ತೊಗೊಂಡು ಬಂದು ಅದಕ್ಕೆ ಹಾಕಿ ಆಮೇಲೆ ಸಾಲ್ವ್ ಮಾಡಬೇಕಾಗತ್ತೆ. ಬಟ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಬಹುಶಃ ಅಂಥ ಕಾಂಪ್ಲಿಕೇಶನ್ ಏನು ಇಲ್ಲ. ಫೋರ್ಸನ್ನು ಕೇಳಿದರೆ ಡೈರೆಕ್ಟಾಗಿ ನಾನು ಹೋಗ್ಬಿಡ್ತೀನಿ. ಫಸ್ಟ್ ಪಾರ್ಟು, ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ಹೆಂಗಪ್ಪ ನಾವು ಡಿಫೈನ್ ಮಾಡ್ತೀವಿ? ಸರ್, ವಿ ಡಿಫೈನ್ ಇಂಟೆನ್ಸಿಟಿ ಆಸ್ ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್ ಅಲ್ವಾ ಸರ್? ಕರೆಕ್ಟ್, ವಿ ಡಿಫೈನ್ ಇಂಟೆನ್ಸಿಟಿ ಆಸ್ ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ಸೊ ದೇರ್ ಫೋರ್ ಫೋರ್ಸ್ ಈಸ್ ಈಕ್ವಲ್ ಟು E × Q, ಇಂಟೆನ್ಸಿಟಿ ಇಂಟು ಚಾರ್ಜ್. ಮುಗಿದೋಯ್ತು. ಸೊ ಇಂಟೆನ್ಸಿಟಿ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಫೋರ್ಸ್. ದಟ್ ಈಸ್ intensity is 1 × 10⁻3, charge is 5 × 10⁻⁻9. Therefore F is equal to 5 ones are 5 × 10⁻⁻6. Of course it is Newton. ಆಮೇಲೆ ಫೋರ್ಸು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿನೇ ಆಗಿರೋದ್ರಿಂದ ಡೈರೆಕ್ಷನನ್ನು ಮೆನ್ಷನ್ ಮಾಡಬೇಕು. ಡೈರೆಕ್ಷನ್ ಯಾವ ಕಡೆಗಿರುತ್ತೆ? ವೆರಿ ಸಿಂಪಲ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆಗಿರುತ್ತೋ ಫೋರ್ಸ್ ಕೂಡ ಆ ಕಡೆಗೆ ಇರುತ್ತೆ. ಡೆಫಿನೇಷನ್ ಹಂಗೆ ತಾನೇ ಹೇಳ್ತೀವಿ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಲ್ವೇಸ್ ಆ್ಯಕ್ಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಫೋರ್ಸ್ ಅವೇ ಇದ್ದರೆ ಇಂಟೆನ್ಸಿಟಿನೂ ಅವೇ, ಅಥವಾ ಇಂಟೆನ್ಸಿಟಿ ಅವೇ ಇದ್ದರೆ ಫೋರ್ಸ್ ಕೂಡ ಅವೇ. ಸೊ ನೀವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಆದರೆ F is equal to 5 × 10⁻⁻6 ನ್ಯೂಟನ್ in the direction of ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಅಷ್ಟು ಬರೆದ್ಬಿಟ್ರೆ ಮುಗಿದೋಯ್ತು. ಸೊ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟ್ ಪಾರ್ಟ್, ನೆಕ್ಸ್ಟ್ ಏನು ಕೇಳಿದ್ದಾರೆ? ವರ್ಕ್ ಡನ್ ಕೇಳಿದ್ದಾರೆ. ವರ್ಕ್ ಡನ್ ಬಂದ್ಬಿಟ್ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿರೋ ಡೇಟಾ ನೋಡಿಕೊಂಡು ನಾನು ಡಿಸೈಡ್ ಮಾಡ್ತಾ ಇರೋದು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, W is equal to F × D × cos theta. Assume that charge is moving in the direction of the field, theta equal to 0, cos 0 is 1. So W is equal to FD ಆಯಿತು. ಅಲ್ಲಿಗೆ F ಆಗಲೇ ಬಂದಿದೆ. ದಟ್ ಈಸ್ 5 × 10⁻⁻6 ಅಂತ ಇಲ್ಲಿ ಬಂದಿದೆ. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಏನೋ ಹೇಳಿದಾರಲ್ಲ 0.2 ಅಂತ, ದಟ್ ಈಸ್ ಈಕ್ವಲ್ ಟು 5 × 0.2 1 ಆಯಿತು. 1 × 10⁻⁻6. ಓಕೆ, ವ್ಯಾಟ್, ಸಾರಿ, ವರ್ಕ್ ಡನ್ ಜೌಲ್. ಪವರ್ ಆದರೆ ವ್ಯಾಟ್, ವರ್ಕ್ ಡನ್ ಜೌಲ್. ಎನರ್ಜಿ ಮತ್ತು ವರ್ಕ್ ಡನ್ ಎರಡೂ ಒಂದೇ. ಇಷ್ಟು ವರ್ಕ್ ಆಗಿದೆ. ಓಕೆನಾ? ಸರಿ ಸರ್, ಇನ್ನೂ ಒಂದೇನೋ ಕೇಳಿದ್ದಾರೆ. ಈಗ ಬರ್ತಾ ಇದೆ ಇನ್ನೊಂದು ಫಾರ್ಮುಲಾ. ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೇಳಿದ್ದಾರೆ. ಹೆಂಗೆ ಸರ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕಂಡುಹಿಡಿಯೋದು? ಮಕ್ಕಳೇ, ನಾವು ಈಗ ಪೊಟೆನ್ಷಿಯಲ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅಲ್ಲಿ ವರ್ಕ್ ಡನ್ನು, ಪೊಟೆನ್ಷಿಯಲ್ ಡಿಫ್ರೆನ್ಸು, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು, ಆಮೇಲೆ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್, ಇವೆಲ್ಲನೂ ಬರ್ತಾ ಹೋಗ್ತವೆ. ವರ್ಕ್ ಡನ್ ಅಂತ ಬಂದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ವರ್ಕ್ ಡನ್ಗೂ ಒಂದು ಕನೆಕ್ಷನ್ ಇದೆ. ಏನು ಗೊತ್ತಾ? ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ. ಪೊಟೆನ್ಷಿಯಲ್ ಡಿಫ್ರೆನ್ಸ್, ಸಾರಿ, ವರ್ಕ್ ಡನ್ ಈಸ್ ಈಕ್ವಲ್ ಟು, ಅಲ್ಲ, ಪೊಟೆನ್ಷಿಯಲ್ ಈಸ್ ಈಕ್ವಲ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್,
ಸ್ವಲ್ಪ ಮಿಸ್ಟೇಕ್ ಮಾಡಿದೆ. work done, potential difference is equal to work done per unit charge, therefore work done is equal to potential difference into charge. ನೋಡಿ ನನಗೆ ಒಂದು ಕ್ಷಣ ಕನ್ಫ್ಯೂಸ್ ಆಗೋಯ್ತು, ಅದಕ್ಕೆ ನಾನು ಹೇಳೋದು ಫಾರ್ಮುಲಾಗಳನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು, ಇಲ್ಲ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ನೆನಪಿರಬೇಕು ನಿಮಗೆ. ಈಗ ನೋಡಿ ನನಗೆ ಕಾನ್ಸೆಪ್ಟ್ ನೆನಪಿತ್ತು, ನಾನು ಇಮಿಡಿಯೇಟಾಗಿ ಬರೆದೆ. ಅಷ್ಟು ಡೀಟೇಲಾಗಿ ನೀವು ಕಾನ್ಸೆಪ್ಟನ್ನು ಕೆಲವೊಮ್ಮೆ ನೆನ್ಪಿಟ್ಕೊಳಕ್ಕೆ ಆಗದೇ ಇರ್ಬೋದು, ಅದಕ್ಕೆ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಓಕೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಕ್ಯೂ. ಓಕೆ, ಈಗ ಡಬ್ಲ್ಯೂ ಕೊಟ್ಬಿಟ್ಟಿದ್ದಾರೆ, ಸರಿ ಡಬ್ಲ್ಯೂ ಬಂದುಬಿಟ್ಟಿದೆ, ನನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಷ್ಟೇ ಬೇಕು. ಸೊ ಹಾಗಾಗಿ ಈ ಫಾರ್ಮುಲಾನೇ ಉಪಯೋಗಿಸ್ಕೋತೀನಿ. ದಟ್ ಈಸ್ ಡಬ್ಲ್ಯೂ 1 ಇಂಟು 10 ಟು ದಿ ಪವರ್ ಆಫ್ -6 ಡಿವೈಡೆಡ್ ಬೈ ಕ್ಯೂ ಆಲ್ರೆಡಿ ಈಸ್ ದೇರ್ 5 ಇಂಟು 10 ಟು ದಿ ಪವರ್ ಆಫ್ -9. ಓಕೆ, 1 ಡಿವೈಡೆಡ್ ಬೈ 5 ಅಂದರೆ 0.2. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು 0.2, 1/5 ಅಂದರೆ 0.2 ಇಂಟು 10 ಟು ದಿ ಪವರ್ ಆಫ್ -9 ಮೇಲೆ ಹೋದರೆ +9, 9ಅಲ್ಲಿ 6 ಹೋದರೆ 3, ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು 0.2 ಇಂಟು 10 ಟು ದಿ ಪವರ್ ಆಫ್ 3 ವೋಲ್ಟ್. ಹಿಂಗೂ ಬರೀಬೋದು, ಅಥವಾ ಇದನ್ನು ನೀವು 0.2 ಅನ್ನು 2 ಅಂತ ಬರ್ಕೊಳ್ಳಿ. ಈ ಪಾಯಿಂಟನ್ನು ಮುಂದಕ್ಕೆ 3 ಜಾಗ ತಳ್ಳಿ, ಇಲ್ಲಿಂದ 1 2 3 ಅಂದರೆ ಇನ್ನೊಂದು 0 ಹಾಕೊಂಡ್ಬಿಟ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ 200 ವೋಲ್ಟ್ ಆಯಿತು. ಓಕೆ, ಐ ಹೋಪ್ ಯು ಫಾಲೋಡ್ ದಿಸ್ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆ ಅಲ್ವಾ? ಸರಿ, ಈಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಇನ್ನೂ ಸಾಕಷ್ಟು ಕ್ವಶನ್ಸ್ಗಳು ಬರೋದಿದೆ, ಅದನ್ನೆಲ್ಲ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಇವಾಗ ಆಲ್ಮೋಸ್ಟ್ 5 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದೆ ಅನಿಸುತ್ತೆ. ನೀವೇನು ಮಾಡಿ ಇಷ್ಟೇ ಪ್ರಾಬ್ಲಮ್ಸನ್ನು ರಿವೈಸ್ ಮಾಡ್ತಾ ಹೋಗಿ. ಓಕೆ, ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಪೊಟೆನ್ಷಿಯಲಿ ಸಂಬಂಧಪಟ್ಟಂಗೆ ಜಾಸ್ತಿ ಪ್ರಶ್ನೆಗಳನ್ನು ತೊಗೊಂಡು ನಿಮ್ಮ ಹತ್ರ ವಾಪಸ್ ಬರ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸನ್ನು ಪಾಸ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಆಗಲಿಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.